ಇನ್ನು ಅಡ್ಡಮತದಾನ ಕಮಲ ಪಕ್ಷದೊಳಗೆ ದೊಡ್ಡ ಕೋಲಾಹಲವನ್ನು ಎಬ್ಬಿಸಿರುವಂಥದ್ದು. ಇದರ ಬೆನ್ನಲ್ಲೇನೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಿ ಸದ್ದಾಯಿತು. ಆದರೆ ಪಕ್ಷದೊಳಗೆ ಆಕ್ಷೇಪ ಅಸಮಾಧಾನಗಳು ಶುರುವಾದಂತಹ ಕಾರಣಕ್ಕಾಗಿ ಆಣೆ ಪ್ರಮಾಣವನ್ನು ಕೈಬಿಟ್ಟಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರು ಖುದ್ದು ತಾವಷ್ಟೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರು. ಎಲ್ಲ ಶಾಸಕರನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗುವ ಯೋಜನೆ ಕೈಬಿಟ್ಟಿದ್ದರಿಂದ ಸ್ವತಃ ತಾವೇ 1,001 ರೂಪಾಯಿ ತಪ್ಪು ಕಾಣಿಕೆಯನ್ನು ಹಾಕಿ ಬಂದಿದ್ದಾರೆ. ಬೈಲೆಕ್ಷನ್ನಲ್ಲಿ 2ಕ್ಕೆ 2 ಸ್ಥಾನ ಸೋತಿದ್ದಾಯಿತು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡಕತ್ತರಿಗೆಯಲ್ಲಿ ಸಿಲುಕಿದ್ದು ಆಯಿತು. ಇದೇ ಈಗ ಕಮಲ ನಾಯಕರಿಗೆ ಉರುಳಾಗಿ ಕಾಡ್ತಾ ಇದೆ. ದಿಲ್ಲಿ ನಾಯಕರ ಕೆಂಗಣಿಗೆ ಗುರಿಯಾಗಿರುವಂತಹ ರಾಜ್ಯ ನಾಯಕರು ಅಡ್ಡಮತದಾನದ ಪತ್ತೆಗೆ ಆಣೆ ಪ್ರಮಾಣದ ಮೊರೆ ಹೋಗೋದಕ್ಕೆ ಮುಂದಾಗಿದ್ರು. ಆದರೆ ಯಾವಾಗ ಈ ನಿರ್ಧಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಪ್ರಕಟಿಸಿದ್ರು, ಆಗ ಪಕ್ಷದೊಳಗೇನೆ ಅಸಮಾಧಾನ ಭುಗಿಲೆದ್ದಿತ್ತು. ದಿಲ್ಲಿ ನಾಯಕರು ಕೂಡ ರಾಜಕೀಯವನ್ನು ದೇವಸ್ಥಾನಕ್ಕೆ ಹೇಳ್ಕೊಂಡು ಹೋಗಬೇಡಿ ಅಂತ ಹೇಳಿದರು. ಹೀಗಾಗಿ ಆಣೆ ಪ್ರಮಾಣ ಕೈಬಿಟ್ಟಿದ್ದ ವಿಜೇಂದ್ರ ಮಂಜುನಾಥನ ಸನ್ನಿಧಿಗೆ ಹೋಗಿ ತಪ್ಪು ಕಾಣಿಕೆ ಸಲ್ಲಿಸಿ ಬಂದಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂಥ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನ್ನ ಮನಸ್ಸು ಕೂಡ ಅಗಾಧವಾದಂಥ ಘಾಸಿಯಾದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆತ್ಮೀಯತೆ ಹೊಂದಿದ್ದಾರೆ, ಇದರ ಜೊತೆಗೆ ವ್ಯವಹಾರವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಈ ಬಗ್ಗೆ ಖುದ್ದು ವಿಜೇಂದ್ರ ಧರ್ಮಸ್ಥಳದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಕೇಳಿಬಂದಂತಹ ದೊಡ್ಡ ಆರೋಪ ಅಂದರೆ ಅವರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಆತ್ಮೀಯರಾಗಿದ್ದಾರೆ, ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ವಿಜೇಂದ್ರ ಎಷ್ಟೇ ಸಮರ್ಥನೆಯನ್ನು ಕೊಟ್ಟರೂ ಕೂಡ ಚರ್ಚೆ ಮಾತ್ರ ನಿಂತಿರಲಿಲ್ಲ. ಹೀಗಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ವಿಜೇಂದ್ರ ಗುಡುಗಿದ್ದಾರೆ. ನನ್ನ ಹಾಗೂ DKC ನಡುವೆ ಯಾವುದೇ ಸಂಬಂಧ ಇಲ್ಲ, ಆದರೂ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಮತ್ತೆ DK ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ KPCC ಅಧ್ಯಕ್ಷರಾಗಿ ಏನು ಗೌರವನ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಗೌರವನ ಕೊಡಬೇಕು ಕೊಡಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಭಗವಂತನ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇನೆ. ಯಾರು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆ ಭಗವಂತ ಒಳ್ಳೇದು ಮಾಡಲಿ. ಇನ್ನು ಆಣೆ ಪ್ರಮಾಣದ ಕಿತ್ತಾಟದ ಮಧ್ಯೆ ಹೈಕಮಾಂಡ್ ಅಂಗಳಕ್ಕೆ ಮತ್ತೊಂದು ವರದಿ ಹೋಗಿದೆ. ಅಡ್ಡಮತದಾನದ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಬೆಳವಣಿಗೆಯ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ಒಂದನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತಾಗ್ತಾ ಇದೆ. ಇದೇ ವಿಚಾರವಾಗಿ ಇಂದು ಸೋಮಣ್ಣ ವರಿಷ್ಠರನ್ನ ಭೇಟಿ ಮಾಡಿದ್ದರು ಅನ್ನುವಂಥದ್ದು ಕಮಲಕೋಟೆಯೊಳಗಿನ ಚರ್ಚೆ. ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಹಾಕಿದವರ ಮೇಲೆ ದಿಲ್ಲಿ ನಾಯಕರು ಫುಲ್ ಗರಂ ಆಗಿದ್ದಾರೆ. ಪಕ್ಷಕ್ಕೆ ಮಾಡಿದ ದ್ರೋಹವನ್ನು ಸಹಿಸುವುದಕ್ಕೆ ಆಗುವುದಿಲ್ಲ ಅಂತ ಮೇಲಿನ ಮೇಲೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ವಿ ಸೋಮಣ್ಣ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕೆಲ ಶಾಸಕರ ಅಡ್ಡಮತದಾನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದು, ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆ ಹಾಗೂ ರಾಜ್ಯ ನಾಯಕರ ವೈಫಲ್ಯದ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸೋಮಣ್ಣ ಅವರ ರಿಪೋರ್ಟ್ನಲ್ಲಿ ಇದೆ ಅಂತ ಹೇಳಲಾಗ್ತಿರುವಂಥ ಅಂಶಗಳು. ರಾಜ್ಯ ಬಿಜೆಪಿ ಆಂತರಿಕ ಭಿನ್ನಮತದ ವರದಿ ಇದಾಗಿದ್ದು, ಅಡ್ಡಮತದಾನದ ಬಗ್ಗೆ ನಬೀನ್ಗೆ ರಿಪೋರ್ಟನ್ನು ಸಲ್ಲಿಸಿದ್ದಾರಂತೆ. ಪಕ್ಷದ ಮೇಲೆ ಅಡ್ಡ ಪರಿಣಾಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದ್ದು, ರಾಜ್ಯ ನಾಯಕರ ವೈಫಲ್ಯದ ಬಗ್ಗೆಯೂ ಕೂಡ ಇದರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಅಡ್ಡಮತದಾನ ಮಾಡಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿ ಸೋಮಣ್ಣ ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ.